ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣಾ ಮತದಾನ ಮುಕ್ತಾಯವಾಗಿದ್ದು ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಅಥಣಿ, ರಾಯಬಾಗ್, ರಾಮದುರ್ಗ ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದೆ. ಅಥಣಿ ತಾಲೂಕಿನಿಂದ ಶಾಸಕ ಲಕ್ಷ್ಮಣ ಸವದಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಇಲ್ಲಿ ಮಹೇಶ್ ಕುಮಟಳ್ಳಿ ವಿರುದ್ಧ 119 ಮತಗಳ ಅಂತರದಿಂದ ಲಕ್ಷ್ಮಣ ಸವದಿ ಗೆಲುವನ್ನ ಸಾಧಿಸಿದ್ದಾರೆ. ರಾಮದುರ್ಗ ತಾಲೂಕಿನಿಂದ ಮಲ್ಲಣ್ಣ ಯಾದವಾಡ್ ಗೆಲುವು ಸಾಧಿಸಿದ್ದಾರೆ. ಇದೇ ವೇಳೆ ರಾಯಬಾಗ್ ತಾಲೂಕಿನ ಫಲಿತಾಂಶ ಪ್ರಕಟವಾಗಿದ್ದು ಜಾರಕಿಹೊಳಿ ಇನ್ನು ಫೈನಲ್ನ ಅಪ್ಪ ಸಾಹೇಬ್ ಕುಲಗೋಡೆ ಗೆದ್ದು ಬೀಗಿದ್ದಾರೆ. 120 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಇಲ್ಲಿ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ನಿಪ್ಪಾಣಿ, ಹುಕ್ಕೇರಿ, ಬೈಲಹೊಂಗಲ, ಕಿತ್ತೂರು ಮತ ಎಣಿಕೆ ಮುಕ್ತಾಯವಾಗಿದೆ. ಆದರೆ 4 ತಾಲೂಕಿನ ಕುರಿತು ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದ್ದು ಚುನಾವಣಾ ಫಲಿತಾಂಶ ಘೋಷಣೆ ಮಾಡದಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ 4 ತಾಲೂಕುಗಳ ಫಲಿತಾಂಶ ಪ್ರಕಟಿಸಿಲ್ಲ. ಇನ್ನು ಮತದಾನದ ವೇಳೆ ರಾಯಬಾಗ್ದಲ್ಲಿ ಸವದಿ ಬೆಂಬಲಿಗರು ಮತ್ತು ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆಯಿತು. ಮತದಾನ ಮಾಡಲು 40 ಡೆಲಿಗೇಷನ್ ಫಾರ್ಮ್ ಕೊಟ್ಟಿಲ್ಲ ಅಂತ ಈಗಾಗಲೇ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ಕುಲಗೋಡೆ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬಂದಿದೆ. ರಾಯಬಾಗ್ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಸವದಿ ಕತ್ತಿಬಣದಿಂದ ಕಣಕ್ಕಿಳಿದಿರುವ ಬಸನಗೌಡ ಅಸಂಗಿ ಬೆಂಬಲಿಗರು ಬೆಳಗಾವಿಯ ಇಫಾ ಹೋಟೆಲ್ಗೆ ನುಗ್ಗಿ ಗಲಾಟೆಯನ್ನ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿನ ಆರ್ಎಸ್ಎಸ್ ಪಥ ಸಂಚಲನ ವಿವಾದ ಹೈಕೋರ್ಟ್ ಅಂಗಳವನ್ನ ತಲುಪಿದೆ. ಇಂದು ಐಟಿ-ಬಿಟಿ ಸಚಿವ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಜ್ಜಾಗಿತ್ತು. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಪರವಾಗಿ ದಲಿತ ಸಂಘಟನೆ ಭೀಮ್ ಆರ್ಮಿ ಸಹ ರ್ಯಾಲಿಯನ್ನ ಕೈಗೊಂಡಿತ್ತು. ಆದರೆ ಈ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆಯನ್ನ ನಡೆಸಿದ ಕಲಬುರಗಿ ಪೀಠವು ಆರ್ಎಸ್ಎಸ್ ಅರ್ಜಿಯನ್ನ ಪುರಸ್ಕರಿಸಿದೆ. ಪಥ ಸಂಚಲನ ನಡೆಸುವ ದಿನಾಂಕ, ರಸ್ತೆಯ ಮಾರ್ಗ ಮತ್ತು ಎಷ್ಟು ಜನ ಸೇರ್ತಾರೆ ಎಂಬ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡುವಂತೆ ಹೈಕೋರ್ಟ್ ಸೂಚಿಸಿದೆ. ಈ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವಂತೆ ಸಹ ಸೂಚಿಸಿದೆ. ಅಲ್ಲದೆ 2 ಸಂಘಟನೆಗಳಿಗೂ ಕೂಡ ಬೇರೆ ಬೇರೆ ಸ್ಥಳ ಮತ್ತು ದಿನಗಳಲ್ಲಿ ರ್ಯಾಲಿಗೆ ಅನುಮತಿಯನ್ನ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಅರ್ಜಿದಾರರ ಪರ ವಕೀಲರು ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಕೋರಿದ್ರು. ಆದರೆ ಈ ಬಗ್ಗೆ ಇನ್ನು ಕೋರ್ಟ್ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆಯಾಗಿದೆ. ಜಿಲ್ಲಾಧಿಕಾರಿಗಳು ನೀಡುವ ಮಾಹಿತಿಯನ್ನ ಆಧರಿಸಿ ಕೋರ್ಟ್ ತೀರ್ಪನ್ನ ನೀಡಲಿದೆ. ಅರ್ಜಿದಾರ ಅಶೋಕ್ ಪಾಟೀಲ್ ಪರವಾಗಿ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ್ ವಾದಿಸಿದ್ರು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಪ್ರತಿವಾದವನ್ನ ಮಂಡಿಸಿದ್ರು. ಇನ್ನೊಂದು ಕಡೆ ಕಲಬುರಗಿಯ ಸೈಡಂನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ. ಸೈಡಂ ತಹಶೀಲ್ದಾರ್ ಪಥ ಸಂಚಲನಕ್ಕೆ ಅವಕಾಶವನ್ನ ನಿರಾಕರಿಸಿದ್ರು. ಆರ್ಎಸ್ಎಸ್ ಪಥ ಸಂಚಲನ ನಡೆಸ್ತಾ ಇತ್ತು. ಹೀಗಾಗಿ ಇಲ್ಲಿ ಆರ್ಎಸ್ಎಸ್ ವೇಷಧಾರಿಗಳು ವಶಕ್ಕೆ ಪಡೆಯಲಾಗಿದೆ. ತಕ್ಷಣವೇ ಪಥ ಸಂಚಲನ ಮಾಡಿ ಏನು ಸಾಧಿಸಬೇಕಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವ ಬಗ್ಗೆ ಹೈಕೋರ್ಟ್ ತೀರ್ಪಿನ ಕುರಿತಂತೆ ಮಾತನಾಡಿದ ಅವರು, ಮತ್ತೊಮ್ಮೆ ಅರ್ಜಿಯನ್ನ ಹಾಕಿದ್ರೆ ಪರಿಗಣಿಸಿ ಅಂತ ಕೋರ್ಟ್ ಹೇಳಿದೆ. ಆದರೆ ಇವತ್ತು ಮಾಡುವಂತಿಲ್ಲ, ಮಾಡಲೂಬಾರದು ಎಂದು ಕೋರ್ಟ್ ಪ್ರಕಾರ ಹೇಳಿದಂತಾಯಿತು. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಬಹಳ ಮುಖ್ಯ. ಮತ್ತೊಮ್ಮೆ ಅರ್ಜಿಯನ್ನ ಕೊಡಲಿ, ಆಗ ಸರ್ಕಾರ ಮತ್ತೆ ಯೋಚನೆಯನ್ನ ಮಾಡುತ್ತದೆ ಅಂತ ಸ್ಪಷ್ಟ ಸಂದೇಶ ಅಂತ ಹೇಳಿದ್ರು. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧ ಹೇರ್ತಾ ಇರುವ ಹಾಗೆ ನಮಾಜ್ ಕೂಡ ಬ್ಯಾನ್ ಮಾಡಿ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮುತಾಲಿಕ್, ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ದಾರೆ, ಅದರಂತೆಯೇ
ಸರ್ಕಾರ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ನಮಾಜ್ ಕೂಡ ಬೇರೆ ಬೇರೆ ಸಾರ್ವಜನಿಕ ಸರ್ಕಾರಿ ಇದರಲ್ಲೆಲ್ಲನೂ ಮಾಡ್ತಾರೆ ಅವರು. ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಇವತ್ತು ನೀವು ಬ್ಯಾನ್ ಮಾಡೋದೇ ಆದರೆ ಮುಸ್ಲಿಂ ತುಷ್ಟೀಕರಣಗೋಸ್ಕರ RSSನ್ನು ಬ್ಯಾನ್ ಮಾಡ್ತಾ ಇದ್ರಿ. ಸೊ ನಿಮಗೆ ತಾಕತ್ತಿದ್ರೆ, ನಿಮಗೆ ನಿಜವಾಗಿಯೂ ಸಾರ್ವಜನಿಕ ಇದರ ಬಗ್ಗೆ ಒಂದು ಕಾಳಜಿ ಇದ್ದರೆ, ಹಾಗಾದರೆ ನಮಾಜ್ ಮಾಡ್ತಾ ಇರುವಂಥ ಅಥವಾ ಮುಸ್ಲಿಮರ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ಸರ್ಕಾರಿ ಜಾಗ, ಸಾರ್ವಜನಿಕ ಜಾಗಗಳನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥ ಸನ್ಮಾನ್ಯ ಶ್ರೀ ಯತ್ನಾಳ್ ಅವರ ಏನೋ ಒಂದು ಪತ್ರ ಇದೆ, ಅದಕ್ಕೆ ಸಂಪೂರ್ಣವಾದಂಥ ಶ್ರೀರಾಮ್ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸುತ್ತೆ. ನಿಮ್ಗೆ ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡೋಣ ಅಂತ ಅನ್ನುವಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಹೇಳ್ತಾ ಇದ್ದೀನಿ. ಈಗ ನಮಾಜ್ ಕೂಡ ಬೇರೆ ಬೇರೆ ಸಾರ್ವಜನಿಕ ಸರ್ಕಾರಿ ಇದರಲ್ಲೆಲ್ಲನೂ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಅಂಕುಶವನ್ನ ಹಾಕಲು ಮುಂದಾಗಿದೆ. ಇದರ ನಡುವೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಪರಿಷತ್ ಕಚೇರಿ ಉದ್ಘಾಟನೆಗೆ ಗಣವೇಶದಲ್ಲಿ ಆಗಮಿಸಿ ಗಮನವನ್ನ ಸೆಳೆದಿದ್ದಾರೆ. ಶಿವಮೊಗ್ಗದ ವಿನೋಬ ನಗರದಲ್ಲಿ MLC ಧನಂಜಯ ಸರ್ಜಿ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮವಿತ್ತು. ಈ ಕಾರ್ಯಕ್ರಮಕ್ಕೆ ಶಾಸಕ ಚನ್ನಬಸಪ್ಪ ಗಣವೇಶದಲ್ಲಿ ಆಗಮಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಸಂಸದ BY ರಾಘವೇಂದ್ರ ಅವರು ನೂತನ ಕಚೇರಿ ಉದ್ಘಾಟನೆಯನ್ನ ಮಾಡಿದ್ರು. ಇದೇ ವೇಳೆ ಕಾಯಕ ಸೇತು ವೆಬ್ಸೈಟ್ ಲೋಕಾರ್ಪಣೆಯನ್ನ ಮಾಡಿದ್ರು. ಸಂಸದರಿಗೆ ಪರಿಷತ್ ಸದಸ್ಯ ಧನಂಜಯ ಸರ್ಜಿ, DS ಅರುಣ್ ಸಾಥ್ ನೀಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ BY ರಾಘವೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಹಾರ್ ಚುನಾವಣೆಗೆ ರಾಜ್ಯದಿಂದ ಹಣ ವರ್ಗಾವಣೆ ಆಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಂದ ರಾಜ್ಯದ ಹಣ ಲೂಟಿ ಆಗ್ತಾ ಇದೆ. ರಿನಿವಲ್ ಹೆಸರಲ್ಲಿ ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೂಲಕ ಸಚಿವರು ಸಹ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಚಿತ್ತಾಪುರದ ಘಟನೆನೂ ಅಷ್ಟೇ ಹೇಳಿದ್ದಾರೆ MLA ಅವರು, ಗುತ್ತಿಗೆದಾರ ಅವರು, ದೀಪಾವಳಿ ಪ್ರಯುಕ್ತ ನನ್ನ ಆಫೀಸನ್ನ ಚೊಕ್ ಮಾಡುವಂತ ಪ್ರಯತ್ನದಲ್ಲಿ ಮಾಡಿದವ್ರಿಗೆ ಯಾವುದೇ ದುರುದ್ದೇಶ ಇಲ್ಲ ಅಂತ ಹೇಳಿ. ಏನೋ ಒಂದು ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲ ಅವ್ರು ರಾಹುಲ್ ಗಾಂಧಿ ಅವ್ರ ಪಾದಯಾತ್ರೆ ಪ್ರವಾಸ ಮಾಡ್ತಿರೋದಕ್ಕೆ ಪೂರಕವಾದಂತ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಅವ್ರ ಹೈಕಮಾಂಡ್ ಹೇಳಿದೇನೋ ಗೊತ್ತಿಲ್ಲ. ಮತ್ತೆ ಸ್ಪಷ್ಟವಾಗಿ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನ ಕಳಿಸ್ಬೇಕು, ಫಂಡ್ ಅನ್ನ ಕಳಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ, ಅಂದ್ರೆ ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರ್ ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ, ಅಂದ್ರೆ ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈ ರಿನ್ಯೂವಲ್ ಅಂತ ಹೇಳಿ ಎಲ್ಲ ಆ ಇಲಾಖೆ, ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನ್ ಬಿಹಾರ್ಗೂ ಕಳಿಸಲ್ಲ, ಅದು ಎಲ್ಲಿ ತಲುಪುತ್ತದೆ ಬೇರೆ. ಈ ರೀತಿ ಅದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯ ಕೊಟ್ಟು ವಸೂಲಿ ಮಾಡ್ತೀವಿ ನಮ್ಮ ಅಧಿಕಾರಿಗಳು, ಎಲ್ಲ ಮಂತ್ರಿಗಳ ನಮ್ಮ ಅಧಿಕಾರಿಗಳ ವಸೂಲಿ. ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದ ಮತ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆಯ ಮೇಲೆ SIT ಅಧಿಕಾರಿಗಳು ದಾಳಿಯನ್ನ ಮಾಡಿದೆ. SIT ದಾಳಿಯನ್ನ ಪ್ರಣವಾನಂದ ಸ್ವಾಮೀಜಿ ಖಂಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದೀಗ ಸಮಾಜದ ಮುಖಂಡರು ಹಾಗೂ 4 ಬಾರಿ ಆಳಂದ ಕ್ಷೇತ್ರದ ಶಾಸಕರಾದ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ರಾಜಕೀಯ ಷಡ್ಯಂತ್ರದಿಂದ SIT ದುರುಪಯೋಗಪಡಿಸಿಕೊಂಡು ದಾಳಿಯನ್ನ ನಡೆಸಿದೆ. ಈ ಕೂಡಲೇ ಷಡ್ಯಂತ್ರದಿಂದ ನಡೀತಾ ಇರುವ ಈ ದಾಳಿಯನ್ನ ನಿಲ್ಲಿಸದಿದ್ದರೆ ಸಮಾಜದ ಜನತೆ ಬೀದಿಗಿಳಿದು ಹೋರಾಟವನ್ನ ಮಾಡುವುದಾಗಿ ಶ್ರೀಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗೊತ್ತಿರುವ ಹಾಗೆ ಆಳಂದ ಕ್ಷೇತ್ರದ 4 ಬಾರಿ ಶಾಸಕರು ಜೊತೆ ಈಡಿಗ ಸಮುದಾಯದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಮನೆ ಮೇಲೆ ವಿನಾಕಾರಣ ರಾಜಕೀಯ ಷಡ್ಯಂತರವನ್ನು ಮಾಡಿ, ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ, ಅವರು ಮತ್ತು ಅವರ ಮಕ್ಕಳ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಬೇಕು ಎಂದು ಹೇಳಿಕೊಂಡಿವತ್ತು ಷಡ್ಯಂತರವನ್ನು ಮಾಡಿ ಇವತ್ತು ಅವರ ಮನೆ ಮೇಲೆ SIT ದಾಳಿಯನ್ನೇ ಮಾಡಿರ್ತಕ್ಕಂಥದ್ದು ಕೂಡ ನಿನ್ನೆಯಲ್ಲ ನಾನು ಮಾಧ್ಯಮದಲ್ಲಿ ನೋಡುತ್ತಾ ಇದ್ದೀನಿ. ನಾನು ಉಗಾಂಡದಲ್ಲಿದ್ದೀನಿ, ಹೊರದೇಶದಲ್ಲಿದ್ದೀನಿ. ಅದರಿಂದ ಮಾಧ್ಯಮಗಳ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಅದರಿಂದ ಇದನ್ನು ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ತೀವ್ರ ಖಂಡನೆ ಮಾಡುತ್ತಾ ಇದ್ದೇನೆ. ಇದು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ
ಟಿಪ್ಪು ಸುಲ್ತಾನ್ ಚೌಕ್ ನಾಮಕರಣ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿದೆ. ಬೀದರ್ನ ಬಸವ ಕಲ್ಯಾಣ ನಗರಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ನಗರಸಭೆಯ ಮೀಟಿಂಗ್ನಲ್ಲಿ ಸದಸ್ಯರ ಮಧ್ಯೆ ಗಲಾಟೆ ನಡೆದಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಟಿಪ್ಪು ಸುಲ್ತಾನ್ ಚೌಕ್ ನಾಮಕರಣ ವಿಚಾರಕ್ಕೆ ಕೈ ಸದಸ್ಯರಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕೆಲ ಹಿಂದೂ ಸದಸ್ಯರು ತಕರಾರು ತೆಗೆದಿದ್ದು ಕಾನೂನು ರೀತಿ ಸರಿ ಇದ್ರೆ ನಿರ್ಮಿಸಿ ಎಂದಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆ ಸದಸ್ಯ ರವಿ ಹಾಗೂ ಎಜಾಜ್ ನಡುವೆ ಗಲಾಟೆ ನಡೆದಿದೆ. ದೀಪಾವಳಿ ಪ್ರಯುಕ್ತ ಸಾಲು ರಜೆ ಹಿನ್ನೆಲೆಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆಯಂತೂ ಮಿತಿ ಮೀರಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಆಗಮಿಸ್ತಾ ಇದ್ದು ಹಾಸನಾಂಬೆಯ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ಹಾಸನಾಂಬೆಯ ದರ್ಶನದಲ್ಲಿ ಕಾಲ್ತುಳಿತದ ಸಾಧ್ಯತೆ ಇತ್ತು. ಇಲ್ಲಿ ಭಕ್ತರನ್ನ ನಿಯಂತ್ರಿಸಲು ಜಿಲ್ಲಾಧಿಕಾರಿಗೆ ಎಸ್ಪಿ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ಮತ್ತು ಹೊರ ರಾಜ್ಯದಿಂದ ಭಕ್ತರು ಆಗಮಿಸ್ತಾ ಇದ್ದು ಸ್ಥಳಾವಕಾಶ ಮೀರಿ 3 ರಿಂದ 7 ಕಿಲೋಮೀಟರ್ ವರೆಗೆ ಸರತಿ ಸಾಲು ಇದೆ. ಜನದಟ್ಟಣೆಗೆ ಅಹಿತಕರ ಘಟನೆ ಸಂಭವಿಸುವ ಭೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೃಷ್ಣ ಬೈರೇಗೌಡ ಸಹ ದೇಗುಲಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಹಾಸನಾಂಬೆಯ ದರ್ಶನಕ್ಕೆ ಬಂದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಹಾಸನಾಂಬೆ ದೇವಾಲಯ ಮುಖ್ಯದ್ವಾರದ ಬಳಿ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಸ್ತೆಯನ್ನ ತಡೆದು ನೂರಾರು ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹಾಸನ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಿಢೀರಾಗಿ ಪ್ರತಿಭಟನೆಯಿಂದ ಶಿಷ್ಟಾಚಾರ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಬಳಿಕ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಸ್ಟೇಜ್ ಮೇಲೆ ಶಿಷ್ಟಾಚಾರ ಪಾಲಿಸಿದ ನೀವು ನಟ ಶಿವರಾಜ್ ಕುಮಾರ್ ದಂಪತಿ ಕೂಡ ಇಂದು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬೆ ದರ್ಶನೋತ್ಸವದ 10ನೇ ದಿನದಂದು ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ದೇವಿಯ ದರ್ಶನವನ್ನ ಪಡೆದು ಪುನೀತರಾದರು. ಕುಟುಂಬ ಸಮೇತ ಹಾಸನಾಂಬೆಯ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಜೊತೆ ಕೆಲಕಾಲ ಮಾತನಾಡಿದರು. ಮಲೆನಾಡಿನಲ್ಲಿ ಇಂದಿನಿಂದ ಬಿಂಡಿಗ ದೇವಿರಮ್ಮ ಜಾತ್ರೋತ್ಸವ ಆರಂಭವಾಗಿದೆ. ಪ್ರತಿ ವರ್ಷವೂ 1 ದಿನ ಮಾತ್ರ ದೇವಿ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ 2 ದಿನ ಬೆಟ್ಟ ಹತ್ತಲು ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ಮಳೆಯ ನಡುವೆಯೂ ಕೂಡ ಜನರು ಬೆಟ್ಟವನ್ನ ಹತ್ತಾ ಇದ್ದಾರೆ. ಬೆಣ್ಣಿಗ ಮಲ್ಲೇನಹಳ್ಳಿಯ ದೇವಿರಮ್ಮ ಬೆಟ್ಟ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ದೇವಿರಮ್ಮನ ಬೆಟ್ಟ ಹತ್ತಲು ನಾನಾ ಭಾಗದಿಂದ ಜನರು ಬರ್ತಾ ಇದ್ದಾರೆ. ಮುಂಜಾಗೃತಾ ಕ್ರಮವಾಗಿ ಜಿಲ್ಲಾಡಳಿತ, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ ನಿಯೋಜನೆಯನ್ನ ಮಾಡಿ ಸಜ್ಜಾಗಿದೆ.
6,000 ಅಡಿ ಎತ್ತರದಲ್ಲಿರುವ ದೇವಿರಮ್ಮ ಬೆಟ್ಟದಂದು ದೀಪಾವಳಿಯಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಇನ್ನು ಡ್ರೋನ್ ಕಣ್ಣಲ್ಲಿ ದೇವಿರಮ್ಮ ಬೆಟ್ಟದ ದೃಶ್ಯ ಸೆರೆಯಾಗಿದ್ದು ಮನ ಸೆಳೆಯುವಂತಿದೆ. ನಮ್ಮವ್ವ ತಾಯಿ ಇಲ್ಲೇ ಹಬಾರ ಮುಂದೆ ತಡಿ ಸ್ವಲ್ಪ ಹೇಳ್ಕೊಳ್ಳು ಮುಂದೆ ಬಿಟ್ಟೆ ಬಸವ ಅಂತಾರಾಷ್ಟ್ರೀಯ ಅಧ್ಯಯನ ಕೇಂದ್ರದ ಕಾಮಗಾರಿ ಹಲವು ವರ್ಷಗಳಿಂದ ಪೂರ್ಣಗೊಳ್ಳದೆ ಹಾಗೆ ಅರ್ಧಕ್ಕೆ ನಿಂತಿದೆ. ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಕೇಂದ್ರ ಕೂಡಲ ಸಂಗಮದಲ್ಲಿರುವ ಬಸವ ಅಧ್ಯಯನ ಕೇಂದ್ರ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಆದರೆ ಸರ್ಕಾರದಿಂದ ಅನುದಾನ ಕೊರತೆಯಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಕಟ್ಟಡ ಅರ್ಧಕ್ಕೆ ನಿಂತಿರುವಂಥದ್ದು. ಕೂಡಲ ಸಂಗಮಕ್ಕೆ ಬರುವ ಪ್ರವಾಸಿಗರಿಗೆ ಬಸವಣ್ಣನವರ ಜೀವನ ಸಾಧನೆಯ ವಿಡಿಯೋ, ಆಡಿಯೋ ಹಾಗೂ ಗೊಂಬೆಗಳ ಮೂಲಕ ಮಾಹಿತಿಯನ್ನು ತಿಳಿಸುವ ಯೋಜನೆ ಇದಾಗಿದೆ. ಆದರೆ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರಿಂದ ಇಲ್ಲಿ ಪ್ರವಾಸಿಗರು ಅಸಮಾಧಾನವನ್ನಗೊಂಡಿದ್ದಾರೆ. ಈ ಬಗ್ಗೆ ಗಮನ ಹರಿಸಿ ಶೀಘ್ರವಾಗಿ ಪ್ರವಾಸಿಗರಿಗೆ ಅನುಕೂಲ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಸಂದೇಶ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನದಲ್ಲದ ತಪ್ಪಿಗೆ ಯುವಕನೊಬ್ಬ ಜೈಲು ಪಾಲಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದ ಅಭಿಷೇಕ್ ತನ್ನದಲ್ಲದ ಸ್ನೇಹಿತ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಆಗಾಗ ಅಭಿಷೇಕ್ ಫೋನ್ ಯೂಸ್ ಮಾಡ್ತಾ ಇದ್ದ ಸ್ನೇಹಿತ ಕಾರ್ತಿಕ್ ಅಭಿಷೇಕ್ ಮೊಬೈಲ್ ಪಡೆದು ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ. ಸ್ನೇಹಿತ ಮಾಡಿದ ತಪ್ಪಿಗೆ ಅಭಿಷೇಕ್ ಜೈಲು ಪಾಲಾಗಿದ್ದಾನೆ. ಆಟೋ ಓಡಿಸಿ ಜೀವನವನ್ನ ಸಾಗಿಸ್ತಾ ಇದ್ದ. ಇಲ್ಲಿ ಅಭಿಷೇಕ್ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದನು. ಅಭಿಷೇಕ್ ತಂದೆ ಮಾದೇಶ್ಗೆ ಬಲಗೈಗೆ ಸ್ಟ್ರೋಕ್ ಆಗಿದ್ರೆ ತಾಯಿಗೆ ಗರ್ಭಕೋಶ ಆಪರೇಷನ್ ಆಗಿದೆ. ಇನ್ನು ಅಭಿಷೇಕ್ ಅಜ್ಜಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತೆ. ನನ್ನ ಮಗನಿಗೆ ದಿನಸಿ ತರುವ ಚೀಟಿಯೂ ಬರೆಯೋಕೆ ಬರಲ್ಲ. ಯಾರೋ ಮಾಡಿದ್ದ ತಪ್ಪಿಗೆ ನನ್ನ ಮಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ರಮ್ಯಾ ಮೇಡಮ್, ನಿಮ್ಮ ಕಾಲಿಗೆ ನಾವು ಬೀಳ್ತೀವಿ, ದಯವಿಟ್ಟು ಮಗನನ್ನ ಬಿಡಿಸಿಕೊಡಿ ಅಂತ ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ. ಬಿಡಿಸಿ ರಮ್ಯಾ ಮೇಡಮ್, ಅವನೇನು ತಪ್ಪು ಮಾಡಿಲ್ಲ. ಅವನ್ನ ಕಾರ್ತಿಕ್ ಕೀರ್ತಿ ಮಾಡಿರೋದು ಅವನ್ನ ಎಂಕ್ವೈರಿ ತಗೊಂಡು ಅವ್ರಿಬ್ಬರನ್ನು ನನ್ನ ಮಗನ್ನ ಬಿಡಿಸ್ಬೇಕು. ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು. ನಮ್ಗೆ ಗೊತ್ತಿಲ್ಲ, ಯಾರ್ಯಾರನ್ನ ಕೇಳಿದ್ವು ನಾವು, ಯಾರು ಅಡ್ರೆಸ್ ಗೊತ್ತಿದ್ರೆ ಇವಾಗಲೂ ಬೇಕಾದ್ರೆ ನೀವು ಕೊಟ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳಕ್ಕೂ ರೆಡಿ ಆಗಿವಿ. ಅವ್ನಿಗೆ ಏನು ಓದು ಬರೀ ಏನು ಗೊತ್ತಿಲ್ಲ ಮೇಡಮ್. ನನ್ನ ಮಗನ ಬಿಡಿಸ್ಬಿಟ್ಟು ಅಷ್ಟೇನ ಕೇಳ್ಕೊಳ್ತಾ ಇರೋದು. ಅವ್ರಿಬ್ಬರನ್ನು ಎಂಕ್ವೈರಿ ತಗೊಳ್ಳಿ, ನನ್ನ ಮಗ ತಪ್ಪು. ಈಗ ಎಲ್ಲರೂ ಇವ್ರು ನಮ್ಮ ತಾಯಿ, ಇವ್ರು ನಮ್ಮ ಮಿಸಸ್ಸು, ಅವರು ಹಾರ್ಟ್ ಪೇಷಂಟು, ನಮ್ಗೆ ಸ್ಟ್ರೋಕ್ ಶುಗರ್ ಪೇಷಂಟು. ಈಗ ಅವನೇ ಸೇರ್ಕಣ್ಣ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಧಾರಾಕಾರ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಮಠಸಾಗರ್ ಗ್ರಾಮದಲ್ಲಿ ಕಾಫಿ, ಅಡಿಕೆ ತೋಟ ಹಾಗೂ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ನಿನ್ನೆ ಸಂಜೆಯಿಂದ ಸುರಿತಾ ಇರುವ ನಿರಂತರ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ಹಲವೆಡೆ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಮುಂಗಾರಿನಲ್ಲೇ ಅತ್ಯಧಿಕ ಮಳೆಯಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದ ಮಲೆನಾಡಿನ ರೈತರು ಇದೀಗ ಮತ್ತೆ ಕಣ್ಣೀರನ್ನ ಹಾಕುವಂತಾಗಿದೆ. ಗಾಯದ ಮೇಲೆ ಬರೆ ಎಳೆದಂತೆ ಅಳಿದುಳಿದ ಬೆಳೆಗೂ ಕಂಟಕ ಶುರುವಾಗಿದೆ.